ಮುಂದಿನ 2 ದಿನ ರಾಜ್ಯದಲ್ಲಿ ಭಾರಿ ಮಳೆಯಂತೆ ಹಲವು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಮುಂದಿನ 2 ದಿನ ರಾಜ್ಯದಲ್ಲಿ ಭಾರಿ ಮಳೆ, ಹಲವು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಣೆ. ಸಿಲಿಕಾನ್ ಸಿಟಿಯಲ್ಲಿ ಮೋಡ ಕವಿದ ವಾತಾವರಣ. ವಿಜಯಪುರ ಮತ್ತು ಧಾರವಾಡದಲ್ಲಿ ಆರೆಂಜ್ ಅಲರ್ಟ್ ಅನ್ನು ಘೋಷಣೆ ಮಾಡಿದ್ದಾರೆ. ಬೀದರ್, ಬಾಗಲಕೋಟೆ, ಗದಗ, ಉತ್ತರ ಕನ್ನಡ, ಶಿವಮೊಗ್ಗ, ಉಡುಪಿ, ದಕ್ಷಿಣ ಕನ್ನಡ, ಚಿಕ್ಕಮಗಳೂರು, ಕೊಡಗು, ಹಾಸನ, ಮೈಸೂರು, ಮಂಡ್ಯ, ಚಾಮರಾಜನಗರ, ರಾಮನಗರ, ಬೆಂಗಳೂರಲ್ಲಿ ಗುಡುಗು ಸಹಿತ ಸಾಧಾರಣ ಮಳೆಯಾಗುವಂತ ಸಾಧ್ಯತೆಗಳು. ಮುಂದಿನ 2 ದಿನಗಳಲ್ಲಿ ಮಳೆಯಾಗುವ ಬಗ್ಗೆ ಹವಾಮಾನ ಇಲಾಖೆ ವರದಿಯನ್ನ ಕೊಟ್ಟಿದೆ. ಉತ್ತರ ಒಳನಾಡಿನಲ್ಲಿ ಅಲ್ಲಲ್ಲಿ ಮಳೆಯ ಮುನ್ಸೂಚನೆ. ಗಾಳಿ ಪ್ರಭಾವ ಹೆಚ್ಚಿದ್ರೆ ಅಲ್ಲಲ್ಲಿ ತುಂತುರು ಮಳೆ ಸಾಧ್ಯತೆ. ಹಲವು ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಿದ್ದಾರೆ. ಇನ್ನು ಹಲವು ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಿದ್ದಾರೆ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲೂ ಸಹಿತ ಮೋಡ ಕವಿದ ವಾತಾವರಣ ಇದೆ. ಇನ್ನು ವಿಜಯಪುರ, ಧಾರವಾಡದಲ್ಲೂ, ಉತ್ತರ ಕರ್ನಾಟಕ ಭಾಗದಲ್ಲೂ, ದಕ್ಷಿಣ ಕನ್ನಡದಲ್ಲೂ ಸಾಧಾರಣ ಮಳೆ ಆಗುವಂಥ ಸಾಧ್ಯತೆಗಳು. ಒಂದು ಕಡೆ ರಾಜ್ಯದಲ್ಲಿ ಭಾರಿ ಮಳೆ ಆಗುವಂಥ ಸಾಧ್ಯತೆ ಇದೆ ಅನ್ನುವಂಥದ್ದು ಹವಾಮಾನ ಇಲಾಖೆ ಇದೀಗ ವರದಿಯನ್ನ ಕೊಟ್ಟಿದೆ. ನೋಡಿ, ಉರಿ ಬಿಸಿಲು ಮಧ್ಯಾಹ್ನ ಅಂತ ಅಂದ್ರೆ ಸಾಕು, ಬಿಸಿಲಿಗೆ ಜನ ತತ್ತರಿಸಿ ಹೋಗ್ತಾ ಇದ್ದಾರೆ. ಒಂದು ಕಡೆ ಏನೋ ಆ ಬಿಸಿಲಿನ ಒಂದು ಬೇಗೆಗೆ ಜನ ತತ್ತರಿಸಿ ಹೋಗ್ತಾ ಇದ್ದಾರೆ. ಹೀಗಾಗಿ ಮಳೆರಾಯನ ಎಂಟ್ರಿಯಿಂದ ಒಂದು ಕಡೆ ಖುಷಿಯಾಗಿರ್ಬೋದು, ವಾತಾವರಣ ತುಂಬ ಕೂಲ್ ಆಗಿರುತ್ತೆ. ಇದರಿಂದ ಜನ ಕೂಡ ಒಂದು ರೀತಿಯಾಗಿ ಖುಷಿಯನ್ನು ವ್ಯಕ್ತಪಡಿಸ್ತಾರೆ. ಆದರೆ ಇದರಿಂದ ಆಗುವಂಥ ಹಾನಿ ಏನಾದರೂ ಇದೆಯಾ ನೋಡಿ. ಇತ್ತೀಚೆಗೆ ಆಲೇಕಲ್ಲು ಮಳೆ ಆಯಿತು. ಆಲೇಕಲ್ಲು ಮಳೆ ಭಾರಿ ಪ್ರಮಾಣದಲ್ಲಿ ಆಗಿ ರೈತರಿಗೆ ತುಂಬ ದೊಡ್ಡ ಪ್ರಮಾಣದ ಹಾನಿಯನ್ನು ತಂದೊಡ್ತು. ರೈತರು ಬೆಳೆದಂಥ ಬೆಳೆ ಅವ್ರ ಕೈ ಸೇರಲಿಲ್ಲ. ಲಕ್ಷಾಂತರ ರೂಪಾಯಿ, ಸಾವಿರಾರು ರೂಪಾಯಿ ಖರ್ಚು ಮಾಡಿದರು. ಖರ್ಚು ಮಾಡಿದ್ದಷ್ಟು ಕೂಡ ಬೆಲೆ ಅವ್ರ ಕೈ ಸೇರಿಲ್ಲ. ಬೆಳೆಯನ್ನು ಲಾಸ್ ಮಾಡಿಕೊಂಡ್ರು. ಬಟ್ ಈಗ ಇರುವಂಥ ಮಳೆ ತುಂತುರು ಮಳೆ ಆಗುವಂಥ ಸಾಧ್ಯತೆ, ಭಾರಿ ಬಿರುಗಾಳಿಯ ಜೊತೆಗೆ ತುಂತುರು ಮಳೆ ಆಗುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಅದರ ಜೊತೆಗೆ ಕೆಲವೊಂದು ಜಿಲ್ಲೆಗಳಲ್ಲಿ ಸಾಧಾರಣ ಮಳೆ ಆಗುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇರುವಂಥದ್ದು.